ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ರಂಗನಾಥ್ ಅವರು ಆಸ್ತಿನ ಭಾಗ ಮಾಡಕ್ಕೆ ನಿಂತಿದ್ದಾರೆ. ಯಾಕೆ ಭಾಗ ಮಾಡಕ್ಕೆ ನಿಂತಿದ್ದಾರೆ ಇದ್ದಕ್ಕಿದ್ದಂಗೆ ಅಂತ ಹೇಳ್ಬಿಟ್ಟು ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಬಟ್ ಇದೆಲ್ಲ ಏನಂತಂದರೆ ಮನೋಜನ ಕಿತಾಪತಿಯಾಗಿರುತ್ತೆ. ಮನೋಜನೇ ಆಸ್ತಿಯಲ್ಲಿ ಭಾಗ ಕೇಳಿರ್ತಾನೆ. ಸೊ ಹಾಗಾಗಿ ಏನಂತಂದರೆ ರಂಗನಾಥ್ ಅವರು ಆ ವಿಷಯವನ್ನು ಯಾರ ಹತ್ರನೂ ಹೇಳಿದೆ ಏನಪ್ಪ ಮಾಡೋದು, ನಾ ಇರೋಷ್ಟಕ್ಕಾಗ್ಲೇ ಎಲ್ಲವನ್ನು ಭಾಗ ಮಾಡಬೇಕಲ್ಲ, ಎಲ್ಲರಿಗೂ ಸಮನಾಗಿ ಹಂಚ್ಬೇಕಲ್ಲ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಆದರೂ ಅಪ್ಪ ಇದೆಲ್ಲ ಬೇಡಪ್ಪ ಅಂತ ಸೂರ್ಯ, ರವಿ ಇಬ್ರು ಕೂಡ ಹೇಳ್ತಾರೆ. ಆದರೆ ಈ ಮನೋಜ ಮಾತ್ರ ಯಾಕೆ ಬೇಡ ಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಆಸ್ತಿ ಬೇಕಾಗಿರೋದು ಇವನಿಗೆ. ಯಾಕೆ ಸಿಕ್ಕಾಪಟ್ಟೆ ಸಾಲ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಇವನಿಗೆ ಸಾಲ ಯಾಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಬೇಡ ಬೇಡ ಅಂದಾಗ ರಂಗನಾಥ್ ಅವ್ರಿಗೆ ಬೇಜಾರಾಗುತ್ತೆ. ಬೇಜಾರಾದಾಗ ಅವರು ಒಂದು ಲೆಟ್ರನ್ನ ಬರೆದಿಟ್ಟು ಮನೆಯನ್ನ ಬಿಟ್ಟು ಸ್ವಲ್ಪ ನೆಮ್ಮದಿಗಾಗಿ ಶಾಂತಿಗಾಗಿ ಹೋಗಿರ್ತಾರೆ. ಆದರೆ ಅವ್ರಿಗೆ ಏನು ಆಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಮನೆಯವರೆಲ್ಲ ಫುಲ್ ಶಾಕಲ್ಲಿರ್ತಾರೆ. ಫೋನ್ ಸ್ವಿಚ್ ಆಫ್ ಬರುತ್ತೆ. ಸೂರ್ಯ ಫೋನ್ ಮಾಡ್ತಾನೆ, ರವಿ ಫೋನ್ ಮಾಡ್ತಾನೆ, ಹೋಗ್ತಾರೆ, ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಈ ಮನೋಜ ಕೂಡ ಹೇಳ್ತಾನೆ. ಆದರೆ ಮನೋಜನ ಮಾತು ಕೇಳಿ ಕೋಪ ಬರುತ್ತೆ ಶಾಂತಿಗೆ. ಇದ ಮೇಲೆ ನಂಗೆಡ್ದಿಗೆ ಏನು ಹೇಳ್ತಿದ್ಯಾ, ನಿಮ್ಮ ಅಪ್ಪನ ಬಗ್ಗೆನೇ ಹೀಗೆ ಮಾತಾಡ್ತಿದ್ಯಾ ಅಂದ ತಕ್ಷಣ, ಅಲ್ಲಮ್ಮ ಆಸ್ತಿ ಭಾಗ ಆಗಲಿ ಬಿಡು ಅಂತ ಹೇಳ್ತಾನೆ. ಅಲ್ಲ ಕಣೋ, ನಿನ್ನ ಸಾಕಿ ಇವತ್ತು ಬೆಳೆಸಿ ಎಲ್ಲ ಮಾಡಿರ್ತು, ಈಗ ನೋಡಿದ್ರೆ ಆಸ್ತಿಲಿ ಭಾಗ ಕೇಳ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಮನೋಜನ ಮೇಲೆ ರೇಗಾಡ್ತಾಳೆ. ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ನ ಓದ್ತಾರೆ ಸೂರ್ಯ. ಲೆಟರ್ ನೋಡಿ ಮನೇಲಿ ಇನ್ನೂ ಗಾಬರಿ ಆಗುತ್ತೆ. ಇಷ್ಟಕ್ಕೆಲ್ಲ ಕಾರಣ ಈ ಮನೋಜನೇ ತಾನೇ ಆಸ್ತಿ ಕೇಳಿರೋದು ಅಂತ ಹೇಳಿದ ತಕ್ಷಣ, ಅಲ್ಲ ಮನೋಜ್ ಯಾಕೆ ಹಿಂಗೆ ಮಾಡಿದ್ರಿ, ನೀವು ಯಾಕೆ ಆಸ್ತಿ ಕೇಳಕ್ ಹೋದ್ರಿ ಅಂತ ಹೇಳಿ ಈ ಯಾರಪ್ಪ ರೋಹಿಣಿ ಕೂಡ ಹೇಳ್ತಾಳೆ. ರೋಹಿಣಿ ಮಾತು ಕೇಳಿ ಮನೋಜನಿಗೆ ಇನ್ನೂ ಕೋಪ ಬರುತ್ತೆ. ಅಲ್ಲ ರೋಹಿಣಿ, ನಾನು ಕೇಳಿರೋದು ನಿನ್ಗೋಸ್ಕರನೇ, ಆದರೆ ನೀನೇನು ಹೇಳ್ದಿಲ್ಲ ಅದು ಯಾವುದೋ ದೊಡ್ಡ ಡೀಲು ಅಂತ ತಗೊಂಡು ಬಂದೆ. ಆ ಡೀಲ್ಗೋಸ್ಕರ ತಾನೇ ನಾನು ಇಷ್ಟೆಲ್ಲ ಸಾಲ ಮಾಡಿರೋದು, ಈ ಸಾಲನ ಇಲ್ಲಿಂದ ಕಟ್ಲಿ ಅಂತ ಹೇಳಿ ಇಬ್ಬರು ಮಧ್ಯೆ ಜಗಳ ಶುರುವಾಗುತ್ತೆ. ಇಲ್ಲಿ ಶಾಂತಿ ಮನೋಜನ ಬೈತಾಳೆ. 5 ಡಿಗ್ರಿ ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡಿರ್ತಾಳೆ. 5 ಡಿಗ್ರಿ ಮಗ ಮಾಡಿರೋ ಕೆಲಸಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ತಪ್ಪುಗಳನ್ನ ಮನೋಜ ಮಾಡ್ತಾನೆ ಇದ್ದಾನೆ. ಶಾಂತಿ ರಂಗನಾಥ್ ಕ್ಷಮಿಸ್ತಾನೆ ಬಂದಿದ್ದಾರೆ. ಈಗ ಮತ್ತೆ ಒಂದು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಅದು ಕೂಡ ಈ ಒಂದು ರೋಹಿಣಿಯ ಕಾರಣದಿಂದ. ನೀ ಯಾವುದೋ ಒಂದು ದುಡ್ಡಿಲ್ಲ ಅಂತ ತೊಗೊಂಬಂದೆ, ಅದಕ್ಕೋಸ್ಕರ ನಾನು ಎಷ್ಟೊಂದು ದುಡ್ಡು ಸುರಿದ್ನಲ್ಲ, ಅದನ್ನ ಈಗ ನೋಡಿದ್ರೆ ನೀನೇ ನನ್ನ ತಪ್ಪು ಅಂತ ಹೇಳ್ತಿದ್ಯಲ್ಲ, ನೀನು ಮಾಡಿರೋದು ತಪ್ಪು ಅಂತ. ಏನು ಮನೋಜ್, ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡಿದ್ರೆ ಅದು ಕೂಡ ನನ್ನ ಮೇಲೆ ಆಗ್ತಿರಲ್ಲ ನೀವು ಅಂತ ಹೇಳಿ ರೋಹಿಣಿ ಮತ್ತೆ ಮನೋಜನ್ ಮಧ್ಯೆ ಮಾತುಕತೆ ಜೋರಾಗಿರುತ್ತೆ. ಈಗ ರಂಗನಾಥ್ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ಮನೆಯವರಿಗೆಲ್ಲ ಎಲ್ಲಿ ಪ್ರಾಣಕ್ಕೆ ಏನಾದರೂ ಅಪಾಯ ಆಗುತ್ತಾ ಏನೋ ಅನ್ನೋ ಭಯದಲ್ಲಿ ಕೂಡ ಇದ್ದಾರೆ. ಆದರೆ ರಂಗನಾಥ ಬಹಳ ಮುಗ್ಧರು, ಬಹಳ ಏನಂತಂದ್ರೆ ಅರ್ಥಗರ್ಭಿತವಾದಂಥ ಬದುಕಿದವರು. ಆದರೆ ಈ ಸೂರ್ಯ ಕೂಡ ಓಕೆ, ರವಿ ಓಕೆ, ಆದರೆ ಈ ಮನೋಜ ಮಾತ್ರ ಅದೇನೋ ಸಿಕ್ಕಾಪಟ್ಟೆ ಡಿಗ್ರಿಗಳನ್ನ ಓದಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿರೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಇನ್ನೀಗ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ಆಗಾಗ ತನ್ನ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಮನೋಜನ ಹೆಂಗೋ ಮೇಲೆ ಕೆಳಗೆ ಮಾಡಿಬಿಟ್ಟು ಸಾಲವನ್ನು ಮಾಡಿಸ್ತಾಳೆ. ಮತ್ತು ಮನೋಜನ್ಗೆ ಬುದ್ಧಿ ಹೇಳೋ ಥರ ಮಾಡ್ತಾಳೆ ಈ ರೋಹಿಣಿ ಕಥೆಗಳು ಒಂದೊಂದಲ್ಲ ಎರಡೆರಡಲ್ಲ. ಹಾಗಾದರೆ ಸೂರ್ಯ ಮತ್ತು ರವಿ ಈ ಮನೋಜ ಹೋಗಿ ತಮ್ಮ ತಂದೆನ ಹುಡ್ಕೊಂಡು ಬರ್ತಾರೆ. ಅವ್ರಿಗೇನಾದರೂ ಸಮಸ್ಯೆ ಆಗುತ್ತಾ, ಮತ್ತೆ ಮರಳಿ ಮನೆಗೆ ಬರ್ತಾರೆ ರಂಗನಾಥವರು. ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಆಸ್ತಿಗೋಸ್ಕರ ಏನೆಲ್ಲ ಆಗುತ್ತೆ ಸಮಾಜದಲ್ಲಿ, ಹಾಗೆ ಕೂಡ ಇಲ್ಲಿ ಕೂಡ ಆಸ್ತಿಗೋಸ್ಕರ ತಂದೆ ಮಕ್ಕಳ ಒಂದು ಏನಂತಂದರೆ ನಡತೆ ನೋಡಿ. ಈ ಸ್ಪೆಷಲಿ ಸೂರ್ಯ ಚೆನ್ನಾಗಿದ್ದಾನೆ, ರವಿ ಚೆನ್ನಾಗಿದ್ದಾನೆ, ಆದರೆ ಒಂದು ಮನೆಯಲ್ಲಿ ಒಬ್ಬರಾದರೂ ತಂದೆ ತಾಯಿಗೆ ಕಿರಿಕಿರಿ ಕೊಡುವಂಥ ಮಕ್ಕಳು ಇದ್ದೇ ಇರ್ತಾರೆ ನೋಡಿ. ಸೊ ಅದೇ ರೀತಿ ಇಲ್ಲೂ ಕೂಡ ಸದ್ಯಕ್ಕೆ ರಂಗನಾಥ್ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ. ಅವ್ರಿಗೇನಾದರೂ ಆಗುತ್ತೆ ಅನ್ನೋ ಭಯದಲ್ಲಿ ಶಾಂತಿ ಕೂಡ ಇದ್ದಾಳೆ, ಸೂರ್ಯ ರವಿ ಕೂಡ ಇದ್ದಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.